ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ತುಂಬ ದಿನ ಆದಮೇಲೆ ಮಿನಿ ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಏನು ಸ್ಪೆಷಲ್ ಅಂತಂದರೆ, ನನ್ನದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ನಾನು, ಹೇಮು ಮತ್ತು ನಮ್ಮ ಚಿನ್ನಿಮ್ಮ 3 ಜನ ನಾವು ಹೊರಗಡೆ ಹೋಗ್ತಾಯಿದ್ದೀವಿ. ಹೊರಗಡೆ ಅಂತಂದರೆ ರೆಸಾರ್ಟ್ಗೆ ಹೋಗಿದ್ದೀವಿ. ಸೊ ಇಲ್ಲಿ ರೆಸಾರ್ಟಲ್ಲಿ ನಮ್ಮದು ಆಫ್ಟರ್ನೂನ್ 1 o'clock ಚೆಕ್-ಇನ್ ಇತ್ತು. ಸೊ ಚೆಕ್-ಇನ್ ಮಾಡಿಕೊಂಡು ಅಲ್ಲಿ ಲಂಚ್ ಮುಗಿಸ್ಕೊಳ್ತಾ ಇದ್ದೀವಿ. ಸೊ ಊಟ, ರೂಮು ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಹಾಗೆ ಅಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಇತ್ತು, ಇಂಡೋರು ಔಟ್ಡೋರ್ ಗೇಮ್ಸ್ ಎಲ್ಲ. ಇಲ್ಲಿ ನಾನು, ನಮ್ಮ ಚಿನ್ನಿಮ್ಮ, ಹೇಮು 3 ಜನನೂ ಊಟ ಎಲ್ಲ ಮುಗಿಸ್ಕೊಂಡು ಗೇಮ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲ ರೀತಿಯೂ ಆಡ್ತಾಯಿದ್ದು. ನಮ್ಮ ಚಿನ್ನಿಮ್ಮನೂ ಆಡೋ ಥರ ಇತ್ತು, ನಾವೂ ಆಡೋ ಥರ ಇತ್ತು. ತುಂಬ ದಿನ ಆದಮೇಲೆ ಸೊ ಈ ಇಬ್ಬರಿಗೂ, ನನಗೆ ಹೇಮುಗಿಬ್ಬರಿಗೂ ಒಂಥರ ನಮ್ಮ ಪರ್ಸ್ನಲ್ ಟೈಮ್ ಸ್ಪೆಂಡ್ ಮಾಡಿದ್ದು ಖುಷಿ ಆಗ್ತಾಯಿತ್ತು. ನಾನು, ಹೇಮು ಮದುವೆ ಆದಾಗಿಂದ ಈ ಥರ ಒನ್ ಡೇ ಹೊರಗಡೆ ಟೈಮ್ ಸ್ಪೆಂಡ್ ಮಾಡಿದ್ದೇ ಇಲ್ಲ. ಅಂದರೆ ಹೊರಗಡೆ ಹೋಗ್ತೀವಿ ಅಂತಲೇ ಎಲ್ಲರೂ ದೇವಸ್ಥಾನಕ್ಕೆ ಆಗಿತ್ತು. ಈ ಥರ ನಮ್ಮ ಪರ್ಸ್ನಲ್ ಲೈಫಲ್ಲಿ ನಮಗೆ ಅಂತ ನಾವು ಟೈಮ್ ಸ್ಪೆಂಡ್ ಮಾಡಿದ್ದೇ ಇಲ್ಲ. ಸೊ ಇದೇ ಫಸ್ಟ್ ಟೈಮ್ ನಾನು, ಹೇಮು ಈ ಥರ ಹಿಂಗೆ ಹೊರಗಡೆ ಬಂದಿರೋದು. ಇದು ನನಗೆ, ಹೇಮುಗೆ ಒಂಥರ ಹನಿಮೂನ್ ಫೀಲೇ ಕೊಡ್ತಿತ್ತು. ಸೊ ಯಾಕೆ ಅಂದರೆ ನಾವು ಯಾವತ್ತೂ ಒಂದು ನೈಟ್ ಹೊರಗಡೆ ನಾವು ಸ್ಟೇ ಮಾಡಿದ್ದೇ ಇಲ್ಲ. ಸೊ ಇಲ್ಲಿ ನಮಗೊಂಥರ ನಮ್ಮದೇ ಆದ ಒಂದು ಟೈಮ್ ಸ್ಪೆಂಡ್ ಮಾಡ್ತಿದ್ರಲ್ಲ, ತುಂಬಾ ಖುಷಿ ಆಗ್ತಿತ್ತು. ಮತ್ತು ನಾವು ಒಂದು ಪ್ರೈವೇಟ್ ಪೂಲ್ ಇರೋ ರೂಮ್ ತಗೊಂಡಿದ್ರಿ. ಆ ರೂಮು ತುಂಬಾ ಚೆನ್ನಾಗಿತ್ತು. ಫುಡ್ ವಿಷಯಕ್ಕೆ ಬಂದರೆ ವೆಜ್ಜು ನಾನ್ ವೆಜ್ ಎರಡೂ ಇತ್ತು. ಸೊ ಫುಡ್ ಮಾತ್ರ ತುಂಬ ಟೇಸ್ಟಿಯಾಗಿತ್ತು. ನಮಗೆ ಎಲ್ಲ ಥರ ಕೂಲ್ ಡ್ರಿಂಕ್ಸು ಇತ್ತು. ಆದರೆ ನಮ್ಮ ಚಿನ್ನಿಮ್ಮ ಮಾತ್ರ ಫುಲ್ ಎಂಜಾಯ್ ಮಾಡಿದ್ಲು. ಅಲ್ಲಿ ಕೊಡ್ತಾ ಇದ್ದಿದ್ದು ಸ್ನ್ಯಾಕ್ಸು, ಫುಡ್ಡು ಮತ್ತು ಏನು ಗೇಮ್ಸು ಎಲ್ಲ ಅವಳಿಗೆ ಫುಲ್ ಖುಷಿ ಆಯಿತು. ಸೊ ಇದೆಲ್ಲ ಮುಗಿಸ್ಕೊಂಡು ಇದ್ರ ಜೊತೆ ಹಾಗೆ ನಾನು, ಹೇಮು ಒಂಚೂರು ವೀಡಿಯೋಸ್ ಮಾಡಿಕೊಂಡು, ಮತ್ತು ಹಾಗೆ ಒಂದು ಸ್ವಲ್ಪ ಫೋಟೋಸ್ ತಗೊಂಡು, ಮತ್ತು ನೈಟ್ ಡಿನ್ನರ್ ಕೊಟ್ಟು. ಸೊ ನೈಟ್ ಡಿನ್ನರ್ಗೂ ನಾನ್ ವೆಜ್ಜೇ ನಾವು ಪ್ರಿಫರ್ ಮಾಡಿದ್ರಿ. ಸೊ ನಾನ್ ವೆಜ್ ಊಟ ಮಾಡಿ ಮತ್ತು ಬೆಳಗ್ಗೆ ಎದ್ದು ಬೇಗ ರೆಡಿಯಾಗಿ, ಮತ್ತು ನಮಗೆ 11 o'clockಗೆ ಚೆಕ್ಔಟ್ ಇತ್ತು. ಸೊ ಅದರಿಂದ ನನಗೆ ಸರಿಯಾಗಿ ನಿದ್ದೆ ಬಂದಿಲ್ಲ. ನಾನು ಎದ್ದುಬಿಟ್ಟೆ ಬೇಗ. ನಾನು ಎದ್ದು ಹೇಮುನ ಎಬ್ಬರಿಸಿ ಮತ್ತು ನಾವು ರೆಡಿಯಾಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಚೆಕ್ಔಟ್ ಮಾಡಿಕೊಂಡು ನಾವು ಹೊರಟ್ರಿ. ಬಟ್ ಹೇಳಬೇಕಂತಂದರೆ ರೂಮ್ಸು, ಫುಡ್ಡು ಎಲ್ಲ ತುಂಬಾ ಚೆನ್ನಾಗಿತ್ತು. ನಾವು ಹೋಗಿದ್ದಿತ್ತು ವೈಲ್ಡ್ ವ್ಯಾಲಿ ರೆಸಾರ್ಟ್ ಅಂತ ಹೇಳಿ. ಇದು ನಂದಿ ಹಿಲ್ಸ್ ಹತ್ರ ಇದೆ.